ನಮಸ್ಕಾರ ಕರ್ನಾಟಕ. ಒಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಮ್ಮ ಜೊತೆ ಯಾರ್ಯಾರು ಇದ್ದಾರೆ ನೋಡಿ, ಷಣ್ಮುಖ ಆ್ಯಂಡ್ ದಿಲೀಪ್. ಇನ್ನೊಬ್ರು ಮಿಸ್ಸಿಂಗ್. ಯಾರು ಮಿಸ್ಸಿಂಗ್ ಕಮೆಂಟ್ ಹಾಕಿ ಬೇಗ. ಫೇಮಸ್ ಪರ್ಸನ್ನು, ಇನ್ಮೇಲೆ ಸ್ವಲ್ಪ ಮಿಸ್ಸಿಂಗೇ ಅವರು. ಯಾಕಂದರೆ ಹಾಸ್ಟ್ಲಿಗೆ ಸೇರ್ಕೊಂಬಿಟ್ಟವ್ರೆ ಪಾಪ, ಡಿಗ್ರಿ ಲೈಫ್ಗೆ ಹೋಗಿ ಬರಲಿ. ವಾಕಿಂಗ್ ಬಂದಿದ್ದೀವಿ, ಭಾನುವಾರ ಲೇಔಟ್ಗೆ ವಾಕಿಂಗ್ ಬಂದಿದ್ದೀವಿ. ಮೊನ್ನೆ ವೀಡಿಯೋದಲ್ಲಿ ಕಮೆಂಟ್ ಹಾಕಿದ್ರು ಷಣ್ಮುಖ ಸ್ವಾಮಿ ಫ್ಯಾನ್ ನೋಡ್ರಿ, ಇಲ್ಲೇ ಅವ್ರೆ. ಏನ್ರಿ ನಿಮ್ಮ ಫ್ಯಾನ್ಗಳು? ನಿಮ್ಮ ಫ್ಯಾನ್ಗಳು ಯಾರು ಹಾಕಿದ್ರು ಏನಂತ? ಷಣ್ಮುಖ ಸ್ವಾಮಿ ಫ್ಯಾನ್ ಅಸೆಂಬಲಿಯರ್ ಅಂತ. ನೋಡಿ ಇವ್ರೊಬ್ರವ್ರ ದಿಲೀಪ್. ಇವರು ಫ್ಯಾನ್ಗಳು ಸಿಕ್ಕಾಬಿಟ್ಟೆ ಅವ್ರೆ ಇವ್ರಿಗೆ. ಲೋಕಲ್ಸಲ್ಲಿ ನೋಡಿದವರೆಲ್ಲ ಹಾಯ್ ಆಯ್ ಆಯ್ ಅಂತಿರ್ತಾರೆ. ಸಿಕ್ಕಾಪಟ್ಟೆ ಜನ ಸಂಪಾದನೆ ಮಾಡೋಣ. ವಿಡಿಯೋ ನೋಡ್ತಿದ್ದೀರಷ್ಟೇ, ಸಿಕ್ಕಾಪಟ್ಟೆ ವ್ಯೂಸ್ ಹೋಗ್ತಾ ಇದೆ. ಆದರೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಾಸೇನು ಕೊಡೋಂಗಿಲ್ಲ. ಸಬ್ಸ್ಕ್ರೈಬ್ ಮಾಡಾದ್ಮೇಲೆ ಅದನ್ನೇ ಹೊಡೆದು ಬೆಲ್ ಥರ ಕಾಣ್ತದೆ, ಅದನ್ನು ಟಚ್ ಮಾಡಿ ಪರ್ಸ್ನಲ್ ಅಂತ ಇರ್ತದೆ, ಅದರಿಂದ ಆಲ್ ಅಂತ ಇಟ್ಕೊಳ್ಳಿ. ನಾನು ಏನೇ ವೀಡಿಯೋ ಹಾಕಿದ್ರು ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರೋದು, ಅವಾಗ ಗೊತ್ತಾಯ್ತದೆ. ಯಾರು ಸಬ್ಸ್ಕ್ರೈಬೇ ಮಾಡಲ್ಲ, ಏನಕ್ಕೆ? ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಏನಾಯ್ತದೆ? ಏನೂ ಆಗಲ್ಲ. ಅದೇನೋ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಅಂದ್ರೆ ಆಯ್ತದೇನೋ? ಏನೂ ಆಗಲ್ಲ ತಾನೆ. ದುಡ್ಡು ಗಿಡ ಏನಾರ ಕಟ್ಟಬೇಕಾ? ಏನು ಕಟ್ಟಂಗೆ? ಫ್ರೀ. ಅದ ಯಾರು ಸಬ್ಸ್ಕ್ರೈಬೇ ಮಾಡ್ಕೊಳಲ್ಲ. ಏನಕ್ಕೆ? ವ್ಯೂಸ್ ಮಾತ್ರ ಹೋಯ್ತದೆ, ಯಾರು ಸಬ್ಸ್ಕ್ರೈಬೇ ಮಾಡ್ಕೊಳಲ್ಲ. ಈ ಲೇಔಟಲ್ಲಿ ರೋಡ್ ಮಾತ್ರ ಸಖತ್ತಾಗದೆ, ಬೊಂಬಾಟಾಗದೆ. ಫೋಟೋ ಶೂಟಿಗೆ ಮಾತ್ರ ಮಾಡಿಸಿದ ರೋಡ್ ಇದ್ದಂಗೆ ಅದೇ. ನೋಡು ಎಂಥ ಭಾಗ್ಯ ಬಂದದೆ ನಾಯಿಗಳಿಗೆ ಅಂದರೆ, ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ತಿನ್ನೋ ಅಂತ ಭಾಗ್ಯ ಬಂದ್ಬಿಡೈತಲ್ಲ. ಲ್ಯಾಟ್ರಿ ಏನೋ ಹೇಳ್ತಾನೆ, ಒಂದು ನಿಮಿಷ. ಏನು ಎಂಥ ಭಾಗ್ಯ ಬಂದೈತೆ ಅಂದರೆ ನಾಯಿಗಳಿಗೆ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ತಿನ್ನೋ ಭಾಗ್ಯ ಬಂದ್ಬಿಡೈತೆ. ಹೌದು, ಏನೇನು ಬರುತ್ತೋ ಗೊತ್ತಿಲ್ಲ. ಹೌದು, ಏನು ಮಾಡೋಣ. ಇದೆಷ್ಟೋ ಅಮೌಂಟ್ ಅಂತ ಸ್ಯಾಂಕ್ಷನ್ ಮಾಡೋರೆ. ನಾಯಿಗಳು ಹೆಂಗೆ ಕೇಳಿದ್ವಾ, ನನಗೆ ಚಿಕನ್ ಬಿರಿಯಾನಿ ಹಾಕು ಗುರು, ನಂಗೆ ಮಟನ್ ಬಿರಿಯಾನಿ ಹಾಕು ಗುರು ಅಂತ. ಅದು ಬೀದಿ ನಾಯಿಗೆ ಅಷ್ಟು ಯಪ್ಪ. ಆ ದುಡ್ಡನ್ನ ಯಾವ್ದಾರ ಒಂದು ಗೌರ್ಮೆಂಟ್ ಸ್ಕೂಲ್ಗೋ, ಬೆಳವಣಿಗೆ ಆಗಿರೋ ಗೌರ್ಮೆಂಟ್ ಸ್ಕೂಲ್ಗೋ ಯಾವ್ದಾರ ಕೊಟ್ಟರೆ ಉಪಯೋಗ ಆಯ್ತದೆ. ನಿನ್ನೆ ಬೇರೆ ಇನ್ನೊಂದು ಬಿಟ್ಟವ್ರೆ, ಸರ್ಕಾರಿ ಸ್ಕೂಲ್ಗಳು ಮತ್ತು ಕಾಲೇಜುಗಳಿಗೆ KSRTC ಬಸ್ಸಲ್ಲಿ ಉಚಿತ ಅಂತ. ಉಚಿತ ಬಿಟ್ಟರೆ ಏನು ಬಂತು? ಸ್ಕೂಲೇ ನೀಟಾಗಿಲ್ಲ ಅಂದರೆ. ಒಬ್ಬರು ಸ್ಟೂಡೆಂಟ್ಸ್ ಇರ್ತಾರೆ, ಇಲ್ಲೇ ಟೀಚರ್ಸ್ ಇರೋಲ್ಲ. ಟೀಚರ್ಸ್ ಇರ್ತಾರೆ, ಇಲ್ಲೇ ಸ್ಟೂಡೆಂಟ್ಸ್ ಇರೋಲ್ಲ. ಹಂಗಾಗೋದು ಗೌರ್ಮೆಂಟ್ ಸ್ಕೂಲ್ ಲೈಫು. ಆದರೆ ಎಲ್ಲ ಫ್ರೀ ಬಿಟ್ಟಿರ್ತಾರೆ, ಬಸ್ಸು ಯೂನಿಫಾರ್ಮ್ ಎಲ್ಲ ಫ್ರೀ ಬಿಡ್ತಾರೆ. ಆದರೆ ಅಲ್ಲಿ ಆ ಥರ ಏನು ಫೀಚರ್ಸ್ಗಳಿರಲ್ಲ. ಅದ್ರ ಬದಲು ಯಾವ್ದಾರ ಬಡವ್ರಿಗೋ ಏನೋ ಒಂದು ಕೊಟ್ಟಿದ್ದರೆ ಎಲ್ಲ ಆಯ್ತಿತ್ತು. ಈಗ ಕೇಳಪ್ಪ, ಒಂದು ಕ್ವಶನ್ ಕೇಳ್ತೀನಿ. ಬೀದಿ ನಾಯಿಗಳು ಹಸ್ಕಂಗೆ ಕೂತಿರ್ತಾವ? ಕಣ್ಣಲ್ಲಿ ಇನ್ನೂ ಏನೇನು ನೋಡಬೇಕು ಕಾಣ ಇಲ್ಲ, ಎಲ್ಲ ಒಂತ ತಿನ್ಕೊಂಡು ಅಲ್ಲಿ ಯಾವ್ದಾರ ಅವ್ರ ಮನೇಲಿ ಹಾಕ್ತಾರೆ. ಇಲ್ಲ ರೋಡಲ್ಲಿ ಹೋಗೋರ 5 ರೂಪಾಯಿ ಪಾರ್ಲಾಜಿ ಬಿಸ್ಕೆಟ್ ತಗೊಂಡು ಹಾಕ್ತಾರೆ. ಈಗ ನಮ್ಮನೆ ತವೆ 2 ಅವೆ, 2, 3, 4 ಇದ್ದಾವೆ. ಹೊಟ್ಟೆ ಸಿದಂದ್ರೆ ಬಂದು ಕೇಳ್ತಾವ ಪಾಪ. ಹಾಕ್ತಲ್ಲ ಇರ್ತೀವ, ನೋಡ್ತವೆ, ನಮಗೆ ಗೊತ್ತಾಗ್ಬಿಡ್ತದೆ, ಹಾಕ್ತೀವಿ. ಹಾಕ್ತೀವಿ. ಅಲ್ಲ, ನಾವಾದ್ರೆ ಅವ್ರನ್ನ ಕೇಳ್ತೀವಿ, ತಿಂತೀವಿ ಹೋಗ್ಬಿಟ್ಟು ದುಡ್ಡಿದ್ರೆ. ಅವು ಯಾರನ್ನ ಕೇಳ್ತಾವ? ಕೇಳ್ತವೆ ಎಲ್ಲ. ಆದರೂ ಅವಕ್ಕೆ ಅಂತ ಈಗ ಮೊನ್ನೆ ನಮ್ಮ ಮನೇಲಿ ದಿವಸ ಹಾಕ್ತೀವಿ ನಾವು. ರಾತ್ರಿ ಹೊತ್ತು ಮಾಡಿರ್ತೀವ, ನಮ್ಮ ಮನೇಲಿ ಮಿಕ್ತದ ಅನ್ನ. ಅದನ್ನು ಹಾಲು ಅನ್ನ ಹಾಕಿ ಮಿಕ್ಸ್ ಮಾಡಿ ಹಾಕಿ ತಿನ್ಕೊತವೆ. ಮೊನ್ನೆ 1 ಕುಕ್ಕರ್ ಅನ್ನ ತಿಂದವೆ. 1 ಕುಕ್ಕರ್, 2 ಲೀಟ್ರ್ ಕುಕ್ಕರಲ್ಲಿ 1 ಕುಕ್ಕರ್ ಅನ್ನ ತಿಂದವು, ಅನ್ನ ಹಾಲು. ಅವನ್ನ ಯಾರು ಕೇಳ್ತಾರೆ? ಯಾರು ಕೇಳಲ್ಲ. ಹೆಂಗೆ ಕೇಳಿ ಪಾಪ. ಮನುಷ್ಯರುಗಳಿಗೆ ಒಂದು ತುತ್ತು ಅನ್ನ ಹಾಕಿದ್ರೆ ಅದೇ ಬಯಲ್ ತಿಂದು ಅದೇ ಬೈತಾರೆ. ನಾಯಿಗಳಿಗೆ ಒಂದು ತುತ್ತು ಅನ್ನ ಹಾಕಿದ್ರೆ ನೀವತ್ತಿಂದ ಮನೆನಾರ ಕಾಯ್ತಾವು. ನಾವು ಹಿಂಗೆ ಹೋಗಂಗಿಲ್ಲ ಪಾಪ, ಬಾಲ ಅಲ್ಲಾಡ್ಸ್ಕೊಂಡು ಬಿಡ್ತವೆ. ಆ ಪ್ರೀತಿ ಕೊಡಬೇಕು ಅಂತಾರ. ಇಲ್ಲೊಂದು ನಮ್ಮ ಒಂದು ನಾಯಿ ಐತೆ, ಬರ್ರಿ ಬೈಲಿ ನೋಡಿ ಪಾಪ, ಎಷ್ಟು ಚೆನ್ನಾಗಿ ಬರ್ತದೆ ಬಾಲ ಅಲ್ಲಾಡ್ಸ್ಕೊಂಡು. ಒಂದು 2 ದಿವಸ ಬಿಸ್ಕೆಟ್ ಹಾಕಿದ್ದಿದ್ದು ಅಷ್ಟೇ ಪಾಪ ಅದಕ್ಕೆ. ನೋಡಿ ಎಷ್ಟು ಖುಷಿಯಿಂದ ಆಟ ಆಡ್ತದೆ ಅದು.
ಅದಕ್ಕೆ ಭಯ ಏನಾರ ಮಾಡ್ಬಿಡ್ತಾರೆ ಅಂತ ಅಷ್ಟೇ, ಇನ್ನೇನು ಇಲ್ಲ. ಒಂದು 2 ದಿವಸ ಬಿಸ್ಕೆಟ್ ಹಾಕಿದ್ದೀವಿ ಅಷ್ಟೇ ಅದಕ್ಕೆ. ಹೆಂಗೆ ಆಡ್ತು ಖುಷಿಯಿಂದ. ಅದ್ರ ಬದಲು ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಅಂತೆ ಈಗಲೇ ಬೀದಿಗೆ ನಾಲ್ಕವೆ. ಇನ್ನೂ ಏನಾರ ಒಂದು ಹಾಕ್ಬಿಟ್ರೆ ಬೀದಿಗೆ ಗೊತ್ತೋದ್ನೇ ನಾಯಿಗಳಾಗೋದು. ನಾಯಿಗಳು ಒಂದು ವರ್ಷದಿಂದ ಹಿಂದೆ ಒಬ್ಬರು ಯಾರೋ ಹಿಂಗೆ ಒಪ್ಕೊಂಡಿದ್ರು. ಅಂದರೆ ಬೇರೆಯವ್ರು ಯಾರೂ ಇಲ್ಲ, ಯಾರೋ ಹಿಂಗೆ ನಾಯಿಗಳಿಗೆ ಸಹಾಯ ಮಾಡ್ತೀನಿ ಅಂತ ವಾರಕ್ಕೆ 2 ಸತಿ ಬಂದು ಊಟ ಹಾಕಿ ಹೋಯ್ತಿದ್ರು. ಊಟ ಹಾಕೋದೆಲ್ಲ ಪ್ರಾಬ್ಲಮ್, ಹಾಕ್ತಾರೆ ಅದಕ್ಕೆ ಒಂದು ಸಪ್ರೇಟ್ ಪ್ಲೇಟ್ ತರ್ತಾರೆ, ಎಲ್ಲ ಹಾಕ್ತಾರೆ. ಈ ಜನಗಳು ಅವರಲ್ಲ, ನಾಯಿ ಊಟ ಹಾಕಪ್ಪ ನಮ್ಮನೆ ಮುಂದೆ ಹಾಕ್ತೀರಾ, ತಗೊಂಡು ಹಾಕಿ ಅಲ್ಲಿ ಹಾಕಿ ಇಲ್ಲಿ ಹಾಕಿ ಅಂತಾರೆ. ಅಲ್ಲಿ ಹಾಕ್ಲಲ್ಲಿ ಇನ್ನು ಎಲ್ಲಿ ಹಾಕೋಣ, ಎಲ್ಲಿ ಹಾಕ್ತಾರೆ ಪಾಪ ಅವರು. 1-2 ವಾರ ನೋಡಿದ್ರು, 3 ವಾರಕ್ಕೆಲ್ಲ ಬೈಯೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಹಾಕ್ಲೇ ಇಲ್ಲ ಅದಕ್ಕೆ ಪಾಪ. ಈ ಜಾಗ ಅಂತ ಕೊಟ್ಟರು ಹಾಕ್ಲಿಲ್ಲ ಅವಕ್ಕೆ ಪಾಪ. ಜನಗಳು ಯಾವುದಕ್ಕೂ ಬಿಡೋಲ್ಲ, ಏನೇ ಮಾಡೋಕ್ರು ಜನ ಬಿಡೋಲ್ಲ, ಏನಾರು ಒಂದು ಸಮಸ್ಯೆ ಹುಡುಕ್ತಾರೆ. ಮೊನ್ನೆ ಒಂದು ಕೆಂಗೇರಿಲಿ ನಡೆದಿರೋ ಘಟನೆ ನೆನ್ನೆ ಹಿಂಗೆ ಯಾವುದೋ ಒಂದು ನ್ಯೂಸ್ ಚಾನಲಲ್ಲಿ ಬಂತು. ಏನಂತ ಬಂತು, ಕಾಂಡಿಮೆಂಟ್ಸ್ ಅಂಗಡಿಗೆ ಒಂದು ನೋಟಿಸ್ ಬಂತು, GST ನೋಟಿಸ್, ಟ್ಯಾಕ್ಸ್ದು. 2021ರಿಂದ ಇಲ್ಲಿವರೆಗೂ ಅದಕ್ಕೆ ಟ್ಯಾಕ್ಸ್ ಪೇ ಮಾಡಬೇಕಾಗಿರೋ ಬಿಲ್ಲು ಎಷ್ಟು ಬಂದಿರ್ಬೋದು ಗೊತ್ತಾ? ಎಷ್ಟು ಬಂದದ? 65 ಲಕ್ಷ ಬಂದೈತೆ ನೋಡು. 67 ಲಕ್ಷ. 67 ಲಕ್ಷ. ಬೇಕಾದ್ರೆ ಈಗ ಹಾಕ್ತೀನಿ ನೋಡಿ. ಈಗ ಇವರಿಗೆ 2021ರಿಂದ ಇಲ್ಲಿವರೆಗೆ ಒಟ್ಟು 67 ಲಕ್ಷ ಟ್ಯಾಕ್ಸ್ ಬಾಕಿ ಇದೆ ಅಂತ ನೋಟಿಸ್ ನೀಡಿದ್ದಾರೆ. ಟ್ಯಾಕ್ಸ್ ಕಟ್ಟೋದಕ್ಕೆ ಹೇಗಾಗುತ್ತೆ, ಬೇಕಾದ್ರೆ ನಮ್ಮನ್ನ ಸಾಯಿಸಿ ಅಂತಿದ್ದಾರೆ. ನೋಡ್ಕೊ ಬಂದ್ರ 67 ಲಕ್ಷ. ಪಾಪ ಆ ಅಪ್ಪ ಅಳ್ತಾನೆ ಒಂದೇ ಕಣ್ಣಲ್ಲಿ. ಇಲ್ಲ ಅಂದರೆ ನಮ್ಮಮ್ಮ ಅಷ್ಟೇ ಸುಪ್ರಭಾತ ಬೆಳಗ್ಗೆ ಏನಾರ ಅಕಸ್ಮಾತಾಗಿ ನೀರು ಹಾಕಿಲ್ಲ ಅಂದರೆ ಬೆಳಗ್ಗೆ ಸುಪ್ರಭಾತ ತೆಗಿರ್ತಾರೆ. ಇನ್ನು ಈ ಟೈಮ್ 6:30 7 ಗಂಟೆನ ಆಗಲೇ ನೀರು ಹಾಕ್ತಾ ಇದ್ವಿ. ಎದುರುಗಡೆ ಮನೆ ಆಂಟಿ ನಂಗೊಂಚೂರು ನೀರು ಕೊಡಪ್ಪ ಅಂತ ಕೇಳಿದ್ರು, ಅದಕ್ಕೋಸ್ಕರ ಕೊಡ್ಕೊಂಡು ಕೂತಿದ್ದೀನಿ. ನಮ್ಮ ಲೇಔಟ್ ತಕ್ಕ ಹೋಗ್ತಾ ಇದ್ದೀವಿ, ಗಿಡ ಹಾಕಿದ್ದೀವಿ, ಅದಕ್ಕೆ ನೀರು ಬಿಡಬೇಕು, ಅದಕ್ಕೋಸ್ಕರ ಪೈಪ್ಗಳು ಎತ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಒಬ್ಬನೇ ಇರೋದು ಈಗ, ಮನೇಲೆಲ್ಲ ಕೆಲಸ ಆಯಿತು. ಈಗ ಸ್ವಲ್ಪ ಲೇಔಟ್ಗೆ ಹೋಗಿ ಪಾರ್ಕಲ್ಲಿ ಗಿಡಗಳಿಗೆ ನೀರು ಹಾಕಿ ಬರೋಣ. ಇನ್ನೊಂದೆರಡು ಗಿಡ ಹಾಕಬೇಕು, ಹಾಕ್ತೀನಿ ತೋರಿಸ್ತೀನಿ ಎಲ್ಲ. ಇನ್ನೊಂದೆರಡು ಗಿಡ ಹಾಕೋಣ. ಇವತ್ತು ಬಂದ್ಬಿಟ್ಟು ಫುಲ್ಲು ದಿನಚರಿ ಏನೇನು ಮಾಡ್ತೀನಿ ಇವತ್ತು ಅಂತ ಎಲ್ಲ ವಿಡಿಯೋ. ಸಂಡೇ ಬೇರೆ ಅಲ್ವಾ, ಎಲ್ಲ ಫ್ರೀ ಇರ್ತೀವಿ, ಅದಕ್ಕೋಸ್ಕರ ಇವತ್ತು ಏನೇನು ಮಾಡ್ತೀವಿ ಎಲ್ಲ ಹಾಕ್ತೀನಿ. ಬನ್ನಿ, ಇದು ಒಂದು ಪಾಯಿಂಟು ಬಿಡಲ್ಲ, ಎಲ್ಲ ಹಾಕ್ತೀನಿ. ಇಷ್ಟು ದಿವಸ ಗಿಡಗಳಿಗೆ ಒಂದು ಬಾಟ್ಲಲ್ಲಿ ಹಾಕ್ತಿದ್ವು, ಸಾಕಾಯ್ತಿಲ್ಲ. ಓಕೆ, ಮಳೆ ಬತ್ತಿತ್ತು, ಯಾಕೋ ಒಂದು 2 ದಿವಸ ಮಳೆ ಬಂದು ನಿಲ್ತೋಯ್ತು. ಮಳೆ ಬತ್ತಿಲ್ಲ. ಮಳೆ ಬತ್ತಿದ್ರೆ ಇದ್ರ ಏನು ಅವಶ್ಯಕತೆ ಇರ್ತಿರ್ಲಿಲ್ಲ. ಈ ಮಳೆನೂ ಬತ್ತಿಲ್ಲ, ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲು ಹೊಡಿತೈತಿ ಈ ಕಡೆ. ಅನ್ನೋದು ಸ್ವಲ್ಪ ಗಲೀಜಾಗೋಗೋದು, ಎಲ್ಲ ಅಡ್ಜಸ್ಟ್ ಮಾಡ್ಕೊಬೇಕು, ಇರ್ತದೆ ಇವೆಲ್ಲ ಮಾಮೂಲು. ನಮ್ಮ ಪಾರ್ಕ್ಗಳಲ್ಲಿ ಗಿಡ ಹಾಕೋಕ್ಕೆ ಒಂದೇ ಒಂದು ಬೇಜಾರು ಏನು ಅಂದರೆ, ಕುರಿಗಳ್ನ ಕರ್ಕೊಬಂದು ಬಿಟ್ಬಿಡ್ತಾರೆ ಹೊಳಿಗೆ. ಅದೊಂದೇ ಬೇಜಾರು. ಕುರಿಗಳು ಹಸುಗಳ್ನೆಲ್ಲ ಕರ್ಕೊಬಂದು ಬಿಟ್ಬಿಡ್ತಾರೆ. ಅವು ಸಿಕ್ಕಿರೋ ಚಾನ್ಸು ಅಂತ ಎಲ್ಲ ಮೇಯ್ಕೊಂಡು ಹೋಯ್ತವೆ. ಏನು ದಂಡ್ಕೊಂಬಿಟ್ಟದೆ. ನಿಮಿಷ ದಾಳಿ. ಆಯಿತು, ನೋಡೋಣ ಬನ್ನಿ ಗಿಡಗಳು ಯಾವ ಸ್ಟೇಜಲ್ಲಿ. ಈಗ ಹೋದ್ವಾರ ಒಂದು 4 ದಾಸವಾಳ ಗಿಡ ಬಂದು ನೆಟ್ಟಿದ್ವು. ಅದಕ್ಕೆ ನಮ್ಮಮ್ಮ ಹೇಳಿ ಟೆಕ್ನಾಲಜಿ ಯೂಸ್ ಮಾಡಿದ್ದು, ಅದು ವರ್ಕೌಟ್ ಆಗಲಿಲ್ಲ. ಏನು ಟೆಕ್ನಾಲಜಿ ಅಂದರೆ, ಬಾಟ್ಲಿಗೆ
ತೂತಿಕ್ಬಿಟ್ಟು ಹಿಂಗೆ ಇಕ್ಕು ಹೋಗು ಅಂತ. ಒಂದು ಸತಿ ತೂತಾಯಿತು, ಅದು ಏರ್ಬೇಕಲ್ಲ, ಅದಕ್ಕೋಸ್ಕರ ಹಿಂದ್ಗಡೆ ತೂತಿಕ್ದೆ. ನೋಡಿ ಇಲ್ಲಿ ಇಕ್ಕಿದ್ದೀನಿ, ಹಿಂದ್ಗಡೆ ತೂತಿಕ್ದೆ. ಇಕ್ಕಿದ್ರೆ ನೀರು ಒಂದೊಂದೇ ಡ್ರಾಪ್ ಕರೆಕ್ಟಾಗಿ ಬೀಳ್ತಿತ್ತು. ಎಣ್ಣೆ ಬಾರಿ ಬರೋ ಅಷ್ಟಿಗೆ ನೀರು ಖಾಲಿ ಆಗೋಯ್ತಿತ್ತು ಅದು. ನೋಡಿ ಈ ಥರ ಮಾಡಿಕ್ಕಿದೆ. ಈ ಥರ ಇಲ್ಲಿ ಮಾಡಿಕ್ಕಿದೆ, ಹಿಂಗೆ ನೀರು ಬರೋಂಗೆ. ಅದು ವರ್ಕೌಟ್ ಆಗಲಿಲ್ಲ. ಅದಕ್ಕೆ ಎಲ್ಲ ತಗೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಅಲ್ಲಿ ಟ್ಯಾಪ್ ಹತ್ರ ನೋಡಿ ಬನ್ನಿ, ಯಾವ ಪೈಪ್ ತೂರುತ್ತೆ. ತೂಳಿಲ್ಲ ಅಂದರೆ ಇನ್ನೇನು ಜುಗಾಡ್ ಮಾಡಬೇಕು. ಮಾಡೋಣ, ಏನು ಮಾಡೋರು, ಚೆನ್ನಾಗಿ ಮಾಡೋರು. ನಮ್ಮ ಪ್ರಕಾರ ಇದು ತೂರ್ಬೋದು. ಎಸ್ ನೋ, ಅದಕ್ಕೋಸ್ಕರ ನಾನು ಇನ್ನೊಂದು ಪೈಪ್ ತಂದಿದ್ದೀನಿ ದೊಡ್ಡದು. ಅದನ್ನು ಹಾಕೋಣ ಆಯ್ತದೆ, 100% ಆಯ್ತದೆ. ಕೈಯೆಲ್ಲ ಗಲೀಜು ಬಿಡ್ತದೆ. ಒಳ್ಳೆ ಕೊಡ್ಬೋದು. ಇದೇ ದೊಡ್ಡ ಪೈಪು. ಎಲ್ಲ ಇವಕ್ಕೆಲ್ಲ ಕೆಲಸ ಟೈಮ್ ಹಿಡಿತದೆ. ಬನ್ನಿ ಹಾಕ್ಬಿಡೋಣ. ಹಂಗೆ ಅದಾಯ್ತದೆ, ಈ ಕಡೆ ಅದು ಹಾಕ್ಬೋದು, ನೋಡೋಣ. ಎಸ್ ಆಯ್ತದೆ ನೋಡಿ, ತೋರಿಸ್ಬಿಡೋಣ ಹಂಗೆ. ಫೈನಲಿ ಆಯಿತು. ಈಗ ಅದನ್ನು ಇನ್ನೊಂದು ಮೂತಿಗೆ ತೋರಿಸೋಣ. ಇಲ್ಲಪ್ಪ, ಅದು ಮೂತಿ ಇಂಥದ್ದಾಯಿತು. ಇದಕ್ಕೆ ತೋರಿಸೋಣ. ಡೌಟು, ಆದರೂ ನಾವು ಬಿಡಲ್ಲ, ತೋರಿಸ್ತೇವೆ. ಈಗ ಏನಾರ ಕರೆಂಟ್ ಹೋಗ್ಬೇಕಲ್ಲ, ಮಾಡಿರೋದೆಲ್ಲ ಅಷ್ಟೇ. ಈ ಜಾಯಿಂಟ್ ಒಂಚೂರು ನೀಟಾಗಿ ಹಾಕ್ಬಿಟ್ರೆ ಸರಿ, ಇಲ್ಲ ಅಂದರೆ ಅವಾಗವಾಗ ಕಲ್ಸ್ಕೊಂಬಿಡ್ತದೆ. ಇದಕ್ಕೊಂದು ಪ್ಲಾಸ್ಟಿಕ್ ಬಾಟ್ಲ್ ಹಾಕ್ತೀನಿ. ಒಂದು ಎಂಡಲ್ಲಿ ಇನ್ನೊಂದು ಪೈಪ್ನ ಕೂಡ್ಸೋಣ. ಆ ಪೈಪು, ಈ ಪೈಪು ಅಲ್ಲ ಆಗೋಯ್ತು ಇಲ್ಲಿ. ಅಯ್ಯೋ, ಸಿಕ್ಕಾಪಟ್ಟೆ ಕೆಲಸ. ಅದೇ ಈ ಪೈಪ್ ತೋರಿಸ್ಬೇಕು. ತೂರ್ತದ? ನೋ, ತೂರಲ್ಲ. ಇಂಥ ಟೈಮಲ್ಲಿ ಬೆಂಕಿಪಟ್ಟಣ ಸಿಗ್ತದೆ, ಅದು ನಮ್ಮ ಹತ್ರ. ಮನೆಗೆ ಹೋಗಿ ಬೆಂಕಿಪಟ್ಟಣ ತಗೊಂಬರ್ಬೇಕು. ಹೋಗಿ ಬರೋಣ ಅಷ್ಟೊತ್ತಿಗೆ. ಈ ಕಡೆಯಿಂದ ಬೈಕಲ್ಲಿ ಹೋಗೋಣ, ಆ ಕಡೆಯಿಂದ ನಮ್ಮ ವೆಹಿಕಲಲ್ಲಿ ಬರೋಣ. ನಮ್ಮ ವೆಹಿಕಲ್ ನೋಡಿಲ್ಲ ತಾನೇ, ತೋರಿಸ್ತೀನಿ ಬನ್ನಿ ನಮ್ದು ಯಾವ ವೆಹಿಕಲು ಅಂತ. ಬೈಕ್ ಸಾಕು, ಇನ್ನು ಬೈಕ್ ಸಾಕು. ನಮ್ಮ ವೆಹಿಕಲಲ್ಲಿ ಬರೋಣ. ನಮ್ಮದೊಂದು ಸೂಪರ್ ಬೈಕ್ ಐತೆ, ನಮ್ಮದೊಂದು ಬೈಕ್ ಐತೆ, ತೋರಿಸ್ತೀನಿ ಬನ್ನಿ. ಹಂಗಾದ ಹೊತ್ತ ಗಾಡಿ ಅದು ಬಂದು 5 ವರ್ಷ ಆಯ್ತು ನಮ್ಮ ಮನೆಗೆ. ತೋರಿಸ್ತೀನಿ, ಹೋಗ್ಬಿಟ್ಟು ಬೆಂಕಿಪಟ್ಟಣ ಎತ್ಕೊಂಡು ನಮ್ಮ ಗಾಡಿ ಎತ್ಕೊಂಡು ಬರೋಣ. ಕಬಡ್ಡಿ ಬಿಸ್ತಾ ಮನೆಗೆ ಹೋಗಿ ಬೆಂಕಿಪಟ್ಟಣ ಎತ್ಕೊಂಡು ನಮ್ಮ ಗಾಡಿ ತನಕ ಸಿಗ್ತೀನಿ. ಅಲ್ಲಿ ತನಕ ವೆಯ್ಟ್ ಮಾಡ್ತೀನಿ. ನೋಡಿ, ನಮ್ಮ ಗಾಡಿ ಎತ್ಕೊಂಡು ಬಂದಿದ್ದೀವಿ. ಯಾವ್ದು ನಮ್ಮ ಗಾಡಿ?
ದಿಸ್ ಸೈಕಲೇ ನಮ್ಮ ಗಾಡಿ, ಯಾವುದೂ ಇಲ್ಲ. ಗಾಡೀಲಿ ಬರೋದು ಈ ಥರ ಸೈಕಲಲ್ಲಿ ಬಂದ್ಬಿಟ್ರೆ ಎಕ್ಸಸೈಸ್ ಆಯ್ತದೆ, ಕಾರ್ಡಿಯೋನೂ ಆಯ್ತದೆ, ಅದೇ ಆರಾಮು. ಈ ಸ್ಪಾಟ್ ಐತಲ್ಲ, ಈ ಸ್ಪಾಟ್ ಅದೇ, ಈ ಸ್ಪಾಟಲ್ಲಿ ಒಂದು ದಿವಸ ಬಿದ್ದಿದೆ. ಹೆಂಗೆ ಬಿದ್ದಿದೆ ಅಂದರೆ ಇಷ್ಟಿಷ್ಟು ಗಾಡಿ ಸೈಕಲ್ ಹ್ಯಾಂಡ್ಲು ಬ್ರೇಕು ಎಲ್ಲ ಮುರಿದೋಗ್ಬಿಟ್ಟಿತ್ತು. ಹಂಗೆ ಬಿದ್ದಿದ್ದೀನಿ ಮಾತ್ರ ಆ ಜಾಗದಲ್ಲಿ. ಈ ಒಂದು 3 ವರ್ಷದ ಹಿಂದೆ ಒಂದು ಸೈಕಲ್ ಬೆಂಕಿ ಬಟ್ಟಣ ಮತ್ತು ಒಂದು ನ್ಯೂಸ್ ಪೇಪರ್ ತಂದಿದ್ದೀನಿ, ಯಾಕಂದರೆ ಬೆಂಕಿ ಇಕ್ಬೇಕಲ್ಲ ಪೈಪಿಗೆ. ಹೋಗೋಣ ಏನು ಬಂದು ಇನ್ಮೇಲೆ ಸೈಕಲಲ್ಲೇ ಬರೋಣ, ಏನೇ ಕೆಲಸ ಇದ್ರು. ಚಿಕ್ಕವನಿದ್ದಾಗ ಸೈಕಲ್ ಮಾತ್ರ ನಮ್ಮದು ಇನ್ನೊಂದು ಗ್ಯಾಂಗ್ ಇತ್ತು ಚಿಕ್ಕವನಿದ್ದಾಗ. ಲಾಕ್ಡೌನ್ ಟೈಮಲ್ಲಂತೂ ಬೆಳಗ್ಗೆ ಬಿಟ್ಟರೆ ಮನೆ ರಾತ್ರಿಗೆ ಬದಿದ್ದು. ಒಳ್ಳೊಳ್ಳೆ ಮೆಮೊರಿ ಅವು ಸೈಕಲಲ್ಲಿ. ಈಗಿನ ಹುಡುಗರುಗಳಿಗೆ ಸೈಕಲು ಅಂದರೆ ಸುಮ್ಮನೆ ಮನೆ ಹತ್ರ ತುಳಿದಾಡ್ತಾರೆ ಅಷ್ಟೇ, ನಮ್ಮಂಗೆಲ್ಲ ಹೋಗಿಲ್ಲ. ನಾವಂತೂ ಸಿಕ್ಕಾಪಟ್ಟೆ ತುಳಿದಾಡ್ಬಿಟ್ಟಿದ್ದೀವಿ ಸೈಕಲ್ಲ. ಈ ಸೈಕಲಲ್ಲಂತೂ ಎಷ್ಟು ತುಳಿದಾಡ್ಬಿಟ್ಟಿದ್ದೀವೋ ಏನೋ. ಈ ಸೈಕಲ್ ಮಾತ್ರ ಹಂಗೆ ಅದೇ, ಹಿಂಗಡೆ ಮಡಿಗಾಡು ಕಲ್ಸ್ಕೊಂತು ಹಾಕೋಣ. ಇಷ್ಟು ದಿವಸ ಮೂಲೆಯಲ್ಲಿ ನಿಲ್ಕೊಂಬಿಟ್ಟಿತ್ತು, ಅದಕ್ಕೆ ಈಗ ತಗೊಂಡಿದ್ದೀನಿ. ಈಗ ತುಳ್ಕೊಂಡು ಹೋಗೋಣ ಅಲ್ಲ ಬಂದೇ ಬಿಟ್ಟು ಮನೆ ಹತ್ರ ಒಂಚೂರು ಕೆಲಸ ಇತ್ತು, ಮುಗಿಸ್ಕೊಂಡು ಅಪ್ಪಂಗೇನ ಮಾಡ್ಕೊಡ್ಬೇಕಾಗಿತ್ತಂದೆ, ಮಾಡಿಕೊಟ್ಟು ಮುಗಿಸ್ಬಿಟ್ಟು ಹೋಗ್ತಾ ಇದ್ದೀವಿ. ಏನೇ ಬಂದು ಎಣ್ಣೆ ಬೇರೆ ಜಿಮ್ಮಲ್ಲಿ ಲೆಗ್ ವರ್ಕೌಟ್ ಮಾಡಿಬಿಟ್ಟಿದ್ದೀವಿ, ಸೈಕಲ್ ತುಳಿಯೋಕ್ಕೆ ಆಯ್ತಿಲ್ಲ. ನಾನೇನೋ ಜೋಶಲ್ಲಿ ಎತ್ಕೊಬಂದ್ಬಿಟ್ಟೆ. ಈಗ ಮನೆಗೆ ಹೋಗೋದಿರೋದು, ಡೌನ್ ಇತ್ತು ಫುಲ್ಲು. ಈಗ ಮನೆಗೆ ಹೋಗೋದಿರೋದು ಏನಾಯ್ತದೋ ಏನೋ. ನಾನು ಬೇರೆ ಜೋಶಲ್ಲಿ ಎತ್ಕೊಬಂದ್ಬಿಟ್ಟೆ, ಕಾಲುಗಳು ರಪ ಅಂತ ನೋವ್ತಾವೆ. ನೋಡಿ ನಮ್ಮ ಸೈಕಲ್ ಹೆಂಗದೆ. ಬಿಟ್ವೀನ್ ಸೈಕಲ್ ಮಾತ್ರ ಸೀಟ್ನೇನು ನೋಡೋಕೆ ಹೋಗಬೇಡಿ, ಸ್ವಲ್ಪ ಹಾಳಾಗೋಗೋದು, ಸ್ವಲ್ಪ ಜಾಸ್ತಿ ಇಲ್ಲ, ಸ್ವಲ್ಪ ಹಾಳಾಗೋಗೋದು. ಸೈಕಲ್ ಮಾತ್ರ ಕಂಡೀಷನ್ ಆಗೋದೆ. ಕಾಲು ನೋವ್ತಾವೆ, ಹೆಜ್ಜೆ ಹಾಕೋಕ್ಕಾಗಿಲ್ಲ. ಗೊತ್ತೇ ಆಗಲಿಲ್ಲ ನಾನು ಲೆಗ್ ಮಾಡಿದ್ದೀನಿ ಅಂತ, ಅಷ್ಟು ನೋವ್ತೈತೆ. ಬಂದು ನೋಡೋಣ. ಹೋಗಿ ಮೋಟ್ರ್ ಆನ್ ಮಾಡ್ಬರೋಣ. ಈ ವಿಡಿಯೋ ಸ್ವಲ್ಪ ಲಾಂಗ್ ಅನಿಸ್ಬೋದು, ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ಮೋಟ್ರ್ ಆನ್ ಮಾಡೋದು ಸ್ವಲ್ಪ ಭಯ, ಯಾವಾಗ ಕುತ್ಕೊಂಡ್ಬಿಟ್ಟಿರ್ತದೆ ಅಂತ. ತಲೆ ಒಂದು ನಿಮಿಷ ಮೋಟ್ರ್ ಆನ್ ಮಾಡಿ ಸಿಗ್ತೀನಿ. ಆನ್ ಮಾಡಾಯಿತು, ಬನ್ನಿ ಇವಾಗ ನೀರು ಬಿಡೋಣ. ಎಲ್ಲೋ ಪೈಪಿಂದ ಕಲ್ಸ್ಕೊಂಡಲ್ಲೇ ಬಂತು ಅಂದರೆ ಹಾಕ್ಬಿಟ್ಟು ಬೇಗ ಹೊಂಟ್ಬಿಡೋಣ. ಕೆಲಸ ಅದು ಮನೇಲಿ ಆಗಲೇ ಹೇಳ್ಬಿಟ್ರು, ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಬೇಕಪ್ಪ, ಬೇಗ ಬಂದ್ಬಿಡು ಅಂತ. ಈ ಗಣೇಶ ಹಬ್ಬ ಬಂತಲ್ಲ, ಹಬ್ಬ ಎಲ್ಲ ಯಾವ ಹಬ್ಬ ಬಂದರೂ ಅಷ್ಟೇ ಮನೇಲಿ ಇದೊಂದು ಕ್ಲೀನ್ ಮಾಡು ಮಾಡಲೇಬೇಕಿಲ್ಲ ಅಂದರೆ ತಿಂಡಿ ಕೊಡೋಲ್ಲ, ಬಿಡಿಸ್ತಾರೆ. ನಾಯಾಗಲೇ ಪೇಟೆ ಮಾಡ್ತಾಯಿದ್ದೆ. ಬನ್ನಿ ಈಗ ಹೋಗಿ ನೀರು ಆನ್ ಮಾಡೋಣ. ಬಂದರೆ ಬಂತು. ಜೈ ಆಂಜನೇಯ ಅನಾಗದೆ. ಬಸ್ ಇಲ್ಲಿ ಬಿಟ್ಕೊಂತು, ಇಲ್ಲೂ ಬಿಟ್ಕೊಂತು. ಬನ್ನಿ ರಿಪೇರಿ ಮಾಡೋಣ ಬೇಗ. ಹಂಗೆ ಲೀಕ್ ಆಗಲ್ಲ ಅನ್ಕೊಂತೀನಿ. ಓಹ್ ಇಲ್ಲೂ ಆಯ್ತಾಯ್ತಲ್ಲ ಗುರು. ಏನು ಮಾಡೋದು, ಏನು ಮಾಡಂಗಿಲ್ಲ. ಇದಕ್ಕೂ ಬೆಂಕಿ ಇಕ್ಬೇಕು. ಬನ್ನಿ ಇಕ್ಕೋಣ. ಇದು ಪೈಪು ಬಿಸಿಲಿಗೆ ಗಿಂಚ್ಕೊಂಬಿಟ್ಟದೆ. ಒಂಚೂರು ಬೆಂಕಿ ಇಕ್ಬಿಟ್ಟು ಇದು ಮಾಡಿದ್ರೆ ಟೈಟ್ ಆಯ್ತದೆ. ಬನ್ನಿ ಮಾಡೋಣ. ಕೆಲಸ ಸಿಕ್ಕಾಪಟ್ಟೆ ಒಂದೆಲ್ಲ ರೋದನೇ ಇರ್ಬೋದು. ಮೊಬೈಲೇ ನೆಂದೋಯ್ತು ನೀರು ಬಿದ್ದು.
ಬಾರ್ಸ್ಕೊಳ್ಳೋಣ. ಬಂತು ಹ್ಞೂ ಬರಲಿ ಬನ್ನಿ ಹೇಳ್ಕೊಂಡು ಹೋಗೋಣ. ಹೆಂಗೆ ಹೋಗೋಣ ಹಿಂಗೆ ಹೋಗೋಣ. ಕಡೆಯಿಂದ ಬಿಡೋಣ. ಓ ಶಟ್! ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಕೆಲಸ ಮುಗೀತು, ಕೆಲಸ ಖತಮ್. ಸಕ್ಸಸ್ಫುಲಿಯಾಗಿ ಪೈಪ್ ಕಟ್ಟಾಗದೆ. ಕಂಗ್ರ್ಯಾಚುಲೇಷನ್ ಬ್ರದರ್. ಇಲ್ಲೊಂದು ಮೈ ಕೈ ವಾಟ ಹಾಕಿದ್ವಿ, ಬರ್ತದೆ. ನಮ್ಮ ಪಾಕ ಹಾಟೇನೆ ಮೇಲೆ ಬಂದ್ಬಿಟ್ಟದು. ಎಲ್ಲಿ ಬೆಳೀತು, ತಿರ್ಗಾ ಕಟ್ಟಾಯ್ತು. ಇದಕ್ಕೆ ಒಂದು ಕೆಲಸ ಮಾಡಲೇಬೇಕು ಇವತ್ತು. ನೀರು ಇಟ್ಬಿಡೋಣ, ಆಮೇಲೆ ಮಾಡೋಣ. ಹೇಳಿ, ಇಲ್ಲೇ ಹರ್ರಿ ನಿಮಿಷ. ಇನ್ನೊಂದು ಪೈಪು ಅದೇ ಮನೇಲಿ ಎಲ್ಲೋ ಅದೇ ನೋಡೋಣ. ಹೊಂಗೆ ಮರ ಅಂದರೆ ಹೊಂಗೆ ಮರ, ನೀವೇನು ಹೇಳಿ, ತಣ್ಣಗೆ ಇರ್ತದೆ ಹೊಂಗೆ ಮರ. ಅಲ್ಲೊಂದದೆ. ಇವೆಲ್ಲ ಪಾಟ್ಗಳು ತಂದು ಇಕ್ಕಿದ್ದು ಗಿಡಗಳು ಹಾಕೋಣ ಅಂತ ಈ ಪಾಟ್ಗಳಲ್ಲೇ ಬೆಳೆದ್ಬಿಟ್ಟದು ನೋಡಿ. ನಾನಂತೂ ಬೆತ್ತೋಗ್ಬಿಟ್ಟಿದ್ದೀನಿ. ಓಡೋಗಿ ಮೋಟ್ರ್ ಹಾಕೋಣ ಆಯಿತು. ಎಲ್ಲಿ ಏನು ಶೆಡ್ ಒಳಗಡೆ ಇರಬೇಕು. ನೋಡೋಣ ಬನ್ನಿ, ಯಾರ್ಯಾರು ಎತ್ಕೊಂಡೋದ್ರ ಏನು ಒಂದು ಗೊತ್ತಿಲ್ಲ. ವಿಡಿಯೋನ ಎಡಿಟ್ ಮಾಡೋ ಅಷ್ಟೊತ್ತಿಗೆ ಸಾಕಾಗೋಯ್ತಾರೆ ನೋಡಿ. ಅಲ್ಲಿ ಅಂಗೋಬೆ ಅದೇ. ಭಯ ಗೋಬೆ ಆದರೆ ನೀ ಕ್ಯಾನ್ ಎತ್ಕೊಂಡು ಅದಕ್ಕೇನೋ ತೊಂದರೆ ಕೊಡ್ಲಂಗೆ ಹೋಗೋಣ. ಅಪ್ಪಡೆ ಅದಕ್ಕಲ್ಲಿ ನೋಡಿ, ಇದೇ ಕ್ಯಾನು ಎಣ್ಣೆದು, ಸಂಪ್ಯೂರ್ ಎಣ್ಣೆದು. ರೀಲ್ಸ್ ನೋಡಿದೆ, ಯಾರೋ ಗುರೂಜಿ ಕರೆಕ್ಟಾಗಿ ಹೇಳೋರಿ, ದೇವ್ರನ್ನ ಏನಾರು ಬೇಕು ಅಂತ ಕೇಳಿದ್ರೆ ಕೊಡಲ್ವಂತೆ, ಆದರೆ ದೇವ್ರನ್ನ ನಂಬಿದ್ರೆ ಬಿಡಲ್ವಂತೆ. ಸಖತ್ತಾಗಿ ಹೇಳಿದ್ರು ಮಾತ್ರ. ಏನಾರು ಕೇಳಿದ್ರೆ ಕೊಡಲ್ವಂತೆ, ಆದರೆ ನಂಬಿದ್ರೆ ದೇವ್ರನ್ನ ಯಾವುದೇ ಕಾರಣಕ್ಕೂ ಕೈ ಬಿಡಲ್ವಂತೆ. ಸಖತ್ತಾಗಿ ಹೇಳೋರು. ನೀರು ಹಾಕೊಂಡು ಹೋಗೋಣ. ಯಾರು ಹೋಗ್ರು ಇರಬೇಕಾಗಿತ್ತು. ಹೆಣ್ಮಕ್ಕ ಸಮಯ ರಜೆ ಅದೇ, ಫೋನ್ ಮಾಡ್ರೆ ಬರ್ತಾನ. ಅವನು ತಿಂಡಿ ಮಾಡ್ಕೊಂಡೇ ಬರೋದು, ಈಗ ಇಷ್ಟು ಬೇಗ ಬರಲ್ಲ ಅವನು. ಹೆಣ್ಮಕ್ಕ ಸ್ವಾಮಿ ಅವ್ರದ್ದು ಗಿಡ ಇದು. ಒಂದು ಗಿಡಕ್ಕೆ ಇಷ್ಟು ನೀರು ದಿವಸ ಹಾಕ್ತಿದ್ರಿ, ಇಷ್ಟ ಬೇಡ. ನಾವು ದಿವಸ ಹಾಕಲ್ವಲ್ಲ, ವಾರಕ್ಕೆ 2 ಸತಿ ಹಾಕ್ತೀವಿ. ಅದಕ್ಕೆ ನೀರು ಸ್ವಲ್ಪ ಬೇಕು. ಷಣ್ಮುಖರ ಸ್ವಾಮಿ ಅವರು ಮನೆ ಅಕ್ಕಪಕ್ಕ ಜಾಗ ಅದು ಅವ್ರದ್ದೇ. ಇಂಥ ಗಿಡ ಹಾಕಿಲ್ಲ ಅನ್ನಂಗಿಲ್ಲ. ಎಲ್ಲ ಮನೆಗೆ ತರಕಾರಿ ಗಿಡ, ಸೊಪ್ಪು, ಸದೆ ಎಲ್ಲ ಹಾಕೊಂಬಿಟ್ಟವ್ರು. ಮನೆಗೆ ಏನೇನು ಬೇಕು ಎಲ್ಲ. ಎಲ್ಲಕ್ಕಂದರೆ ಎಲ್ಲ ನಾವೇ ಮಾಡಿರೋದು, ನಾವೇ ಬಂದು ಮಾಡಬೇಕು. ಬೇರೆಯವ್ರು ಯಾರೂ ಬಂದು ಮಾಡೋಕ್ಕಾಗಲ್ಲ. ಇದೇ ಬದನೆಕಾಯಿ ಗಿಡ ಸುಬ್ಬಾರ್ದು. ಆಗ್ತಿಲ್ಲ, ಕಾಲು ತುಳಿಯೋಕ್ಕಾಯ್ತಿಲ್ಲ, ಅಷ್ಟು ನೋತಾವೆ. ವಾ, ಬೆಳಗ್ಗೆನೇ ಒಂಚೂರು ಯೋಚಿಸ್ಬಿಟ್ಟಿದ್ದೀರಿ ಲೆಗ್ ವರ್ಕೌಟ್ ಮಾಡಿದ್ದು ಅಂತ, ಆರಾಮಾಗೋಯ್ತಿತ್ತು.
ಈಗ ತುಳಿಬೇಕು. ಆಗಲ್ಲ. ನಾವೇ ಹಿಂಗೆ ಹೋಗ್ಬಿಟ್ರೆ ಹಂಗೆ ಮನೆಗೋಗಿ ಸಿಗ್ತೀನಿ. ಮನೆಗೆ ಬಂದೆ. ಏಯ್ ಹೇಳ್ವಾ ಮನೆಗೆ ಬಂದೆ. ಲ್ಯಾಂಡ್ ಆಗಿದೆ. ಕಾಪಿ ಬಂತು. ಏನು ಮಾಡ್ಕೊಟ್ರೆ ಬೆಳಗ್ಗೆ ಹೇಳ್ದಂಗೆ ನಮ್ಮ ಅಮ್ಮ ಒಂದು ಚಾಲೆಂಜ್ ಕೊಟ್ಬಿಟ್ರು, ಅಡುಗೆ ಮನೆ ಕ್ಲೀನ್ ಮಾಡ್ಬೇಕಂತೆ. ಕೆಲಸ ಮಾಡ್ತಾ ಇದ್ದೀನಿ, ಪ್ಲಾಸ್ಟಿಕ್ ಎಲ್ಲ ಕೊಡ್ತಾ ಇದ್ದೀನಿ ನೋಡಿ. ಎಲ್ಲ ಕ್ಲೀನ್ ಆಯಿತು. ಒರೆಸ್ಬೇಕಂತೆ, ಒರೆಸ್ಬಿಡೋಣ. ನೀರೈತಲ್ಲಮ್ಮ. ಬೆಳಗ್ಗೆ ಲೈಟ್ ಬಿಲ್ ಬಂತು. ಮನೇಲಿ ಕೆಲಸ ಮಾಡ್ತಿರೋದ್ರಿಂದ ತಿಂಡಿ ಹೋಟ್ಲಿಂದು. ನಡಿ ಸಾಕು. ನಮ್ಮೂರು ಬಸವ ಇವನು. ಹಾಂ ಹೆಂಗೋ ನೋಡಿ. ನಡಿ ಸಾಕು, ಸಾಯಂಕಾಲ ಬಾ. ಇನ್ನೊಂದು ಬೇಕೇನಾ? ತಿಂದಾಳು ನಾನು ಬೇಕಂತೆ ಕೊಡೋಣ. ಇನ್ನೊಂದು ಬೇಕೇನಾ? ಗಂಜೆ ಮಾಡ್ದ ಆಗ್ಲೇ. ಹ್ಞೂ ನಡಿ ಸಾಕು. ನಡಿ ಸಾಕು. ಆಯ್ತಾ? ಎರಡು ಆಯ್ತಾ? ನಡಿ ಮತ್ತೆ. ಪಾಪ ಒಂದು ದಿವಸ ಬಾವಿಗೆ ಬಿದ್ದಾಗ್ಬಿಟ್ಟಿದ್ದ. ಹೋದ ವರ್ಷ ಈ ಟೈಮ್ಗೆ ಬಾವಿಗೆ ಬಿದ್ದಾಗ್ಬಿಟ್ಟಿದ್ದ. ಹೆಂಗೋ ಇಡೀ ಊರೇ ಬಂದಿತ್ತು ಎತ್ತಕ್ಕೆ ಇವ್ರನ್ನ. ಇಡೀ ಊರೇ ಬಂದಿತ್ತು ಪಾಪ ಎತ್ತಕ್ಕೆ. ಹಾಂ ಬಸವ ಗೊತ್ತೇನ ಜ್ಞಾಪನ ಐತೇನೋ ಬಾವಿ ಬಿದ್ದಾಗಿದ್ದಲ್ಲ. ಹೊಂಟ ನಮ್ಮ ಬಸವ ಅಷ್ಟೇ. ಬಾಳೆಹಣ್ಣು ತಿಂತಾನೆ ಹೋಯ್ತಾನೆ. ಮಳೆ ಬಂದು ತಕ್ಷಣನೇ ಬಿಸಿಲು ಬಂದ್ಬಿಡ್ತು. ಹಾಂ ಬಟ್ಟೆ ಎಲ್ಲ ಒಣಗಿದ್ದು ಹುಡುಗಿ ಎತ್ಕೊಬಂದರೆ ಬಿಸಿಲು ಬಂದ್ಬಿಡೋದ. ಕೆಲಸ ಮಾಡ್ತಿರೋದಕ್ಕೆ ಜ್ಯೂಸು ಏನು ಎಲ್ಲ ಅಳ್ಕೊಂಡು ಕೂತಿದ್ದೀವಿ. ಬಟಾ ಫ್ರೂಟ್ ಜ್ಯೂಸ್ ಕುಡಿತಾ ಇದ್ದೀವಿ. ಮಳೆ ಬಂತು, ಮಳೆ ಸ್ಟಾರ್ಟ್ ಆಗೋಯ್ತು, ಜೋರಾಯಿತು. ಆಯ್ ಇಲ್ಲ ಬ್ರವ್ರು ನೋಡ್ರಿ, ರೋನಿ ಬಾ. ರೋನಿ ಅಂತ ಮಳೆ ಹೋದ ಮನೆಗೆ ಹೋಯ್ತಾವನೆ. ಕುತ್ಕೊಂಡವನಲ್ಲಿ ನೋಡಿ, ಕಾಯ್ಕೊಂಡು ಕುತ್ಕೊಂಡವನೆ ರೋನಿ. ಬೈಲ್ ರೋನಿ. ಮಳೆ ಜೋರಾಯಿತು. ಜೋರಾಗೋಯ್ತು ಮಳೆ. ಈಗೇನು
ಹೊಟ್ಟೆ ಹಸಿದೈತೆ. ಅಲ್ಲ ಕಡಲೆ ತಿನ್ಕೊಂಬಿಡೋಣ. ಸಲ್ಮಾನ ಮಾಡಿದಾಯಿತು. ಯಾಕಂದರೆ ಇವರು ವೆರಿ ರೇರೆಸ್ಟ್ ಪರ್ಸನ್ಸ್ಗಳು ಇರಲ್ಲ, ವರ್ಷಕ್ಕೆ ಒಂದು 2 ಸತಿ ಕೆಳಗೆ ಬರ್ತಾರೆ ಅಷ್ಟೇ. ಅದಕ್ಕೋಸ್ಕರ ಇವ್ರನ್ನೆಲ್ಲ ಮುಟ್ಟಕ್ಕೆ ಯಾರೂ ಆಗಲ್ಲ. ನಮ್ಮ ಅಮ್ಮನೇ ಮುಟ್ಟಿದ್ರೆ ಅದಕ್ಕೆ ಇವ್ರನ್ನೆಲ್ಲ ಸಲ್ಮಾನ ಮಾಡೋದು ವರ್ಷ. ಕೆಲಸ ಎಲ್ಲ ಆಯಿತು. ಇನ್ನೊಂದು 2 ಹಬ್ಬವೇ. 2 ಹಬ್ಬ ಇಕ್ಕಾದ್ಮೇಲೆ ನಮ್ಮಮ್ಮ ನಮಗೋಸ್ಕರ ಸ್ಪೆಷಲಾಗಿ ಬೂಸ್ಟ್ ಮಾಡ್ಕೊಡ್ತಾರೆ. ನಮ್ಮ ಸ್ಪೆಷಲಾಗಿ ಸ್ಟ್ರಾಂಗಾಗಿ ಬೂಸ್ಟ್ ಮಾಡ್ಕೊಡ್ತದಂತೆ. ಕುಡಿಯೋಣ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಯಾರೂ ಮಾಡೋದೇ ಇಲ್ಲ. ಬೆಲ್ ಐಕಾನ್ ಯಾವಾಗಲೂ ಆನ್ ಅಲ್ಲಿ ಇಟ್ಕೊಳ್ಳಿ.